Hello, hi viewers, welcome back to my channel. So those who are preparing for KSET 2025, so this video is helpful for them. So ನಾನು ಈ ವಿಡಿಯೋದೊಳಗೆ KSET 2018 ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಕಂಪ್ಲೀಟ್ ದ ಸೀರೀಸ್ 132, 182, 306, 380, 552, 870 ಅಂತಿದೆ. ಸೊ ನೆಕ್ಸ್ಟ್ ನಂಬರ್ we have to find out that number. So first ನಾವು ಇದಕ್ಕೆ ಡಿಫರೆನ್ಸ್ ಎಷ್ಟಿದೆ ನೋಡ್ಕೋಬೇಕು. ಡಿಫರೆನ್ಸ್ ಇದಕ್ಕೆ 50 ಇದೆ, 182 and 306 124 ಇದೆ, 306 ಮತ್ತು 380ಗೆ 74 ಇದೆ. ಸೊ ಹಾಗೆ 380 ಮತ್ತು 552ಗೆ 172 ಇದೆ, ಮತ್ತು ಇದಕ್ಕೆ 552 870ಗೆ 318 ಇಷ್ಟು ಡಿಫರೆನ್ಸ್ ಇದೆ. ಸೊ ದ ಪ್ಯಾಟರ್ನ್ 50 124 74 172 318. ಸೊ ಇದು ಪ್ಯಾಟರ್ನ್ ಸರಿಯಾಗಿ ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ ನಾವು ನೆಕ್ಸ್ಟ್ ಇನ್ನೊಂದು ಮೆಥಡು. ಸೊ 132 182 ಇದರ ಸ್ಕ್ವೇರ್ ನೋಡ್ಕೊತ ಹೋಗೋಣ. ಸೊ ಸ್ಕ್ವೇರಲ್ಲಿ ಕೂಡ ಇದು ಕಾಣ್ತಾ ಇಲ್ಲ. ಸೊ ಅದರಿಂದ ನಾವು ಇದನ್ನು ಸ್ಕ್ವೇರ್ ರೂಟ್ ತೆಗಿಯೋಕೆ ಪ್ರಯತ್ನ ಮಾಡೋಣ. 132 ಸ್ಕ್ವೇರ್ ರೂಟ್ ನೋಡೋಣ. ಸೊ 132 ಸ್ಕ್ವೇರ್ ರೂಟ್ ತೆಗಿಬೇಕಂದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ನಿಯರ್ ಸ್ಕ್ವೇರ್ ತೊಗೊಳ್ಳೋಣ. 11 ಸ್ಕ್ವೇರ್ ಬಂದು 121. ಸೊ 12 ಸ್ಕ್ವೇರ್ದು 144. ಸೊ ಬಿಗ್ಗರ್ ನಂಬರ್ ಆಗುತ್ತಾ. ಸೊ 11 ಇಂಟು 12 ಮಾಡಿದರೆ 132 ಆನ್ಸರ್ ಬರ್ತದೆ. 11 ಇಂಟು 11 1 12 1 ಇದಕ್ಕೆ ಮಲ್ಟಿ ಮಾಡಿದರೆ 132 ಬರ್ತದೆ. ಹಾಗೆ 182 ನೋಡೋಣ. 182 ಸೊ ಇದು ಕೂಡ ಸ್ಕ್ವೇರ್ ರೂಟ್ ನೋಡಿದರೆ 182. ಸೊ 14 ಸ್ಕ್ವೇರ್ 196, 13 ಸ್ಕ್ವೇರ್ 169. ಸೊ ಫಸ್ಟ್ ನಂಬರ್ ಸ್ಮಾಲ್ ನಂಬರ್ ತೊಗೊಳ್ಳೋಣ, ಇಂಟು ಮಲ್ಟಿಪ್ಲೈಡ್ 14 ಮಾಡಿದರೆ ವಿ ಗೆಟ್ 182. ಸೊ ನೆಕ್ಸ್ಟ್ ನಂಬರ್ 306. ನಿಯರ್ಲಿ ಸ್ಕ್ವೇರ್ ರೂಟ್ ತೆಗಿಯೋಕೆ ನೋಡಿದರೆ ಎಷ್ಟು 17 ಸ್ಕ್ವೇರ್ ರೂಟ್ ಬಂದು 289. ಸೊ 17 ಇಂಟು 18 ಮಾಡಿದರೆ ನಮಗೆ 306 ಬರ್ತದೆ. ಸೊ ಹಾಗೆ 380 ಸ್ಕ್ವೇರ್ ರೂಟ್ ತೆಗಿಯೋಕೆ ನೋಡಿದ್ರೆ 19 ಸ್ಕ್ವೇರ್ ಬಂದು 361. ಸೊ ಅದಕ್ಕಿಂತ ಸ್ಮಾಲ್ ನಂಬರ್ 19 ಇಂಟು 20 ತೆಗೆದ್ರೆ ವಿ ಗೆಟ್ 380. ಸೊ ನೆಕ್ಸ್ಟ್ ನಂಬರ್ 552 780 ನೋಡೋಣ. 552 ನೋಡೋದಾದರೆ ಇದ್ರದ್ದು ನಿಯರ್ಲಿ ಸ್ಕ್ವೇರ್ ರೂಟ್ ನೋಡೋಣ. 23 ಇಂಟು 24 ಮಾಡಿದರೆ 552 ಬರ್ತದೆ. ಸೊ ನೆಕ್ಸ್ಟ್ 780ಗೆ 29 ಇಂಟು 30. ಸೊ ಎಲ್ಲ ನಂಬರು 29 32 ನಂಬರ್ಸ್ 11 13 17 19 23 29 ಬರ್ತದೆ. ಸೊ ಪ್ರೈಮ್ ನಂಬರ್ ಬರುತ್ತೆ. ನೆಕ್ಸ್ಟ್ ಪ್ರೈಮ್ ನಂಬರು 31. ಸೊ 31 ಇಂಟು 32 ಮಾಡಿದರೆ ನಮ್ಗೆ ಆನ್ಸರು 992 ಬರ್ತದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. B is the right answer. 31 into 32 we get 992. So option B is the right answer. So next question. If purchase is coded as PRHSEACU, then how suitable will be coded? So purchase na ಈ ರೀತಿ ಕೋಡ್ ಮಾಡಿದರೆ ಸೂಟಬಲನ್ನು ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಕೇಳಿದ್ರೆ, ಸೊ ಈ ಕ್ವೆಶನ್ ಕೂಡ 2018 KSET ಕೇಳಿರ್ತಕ್ಕಂಥ ಕ್ವೆಶನ್ ಇದು. ಸೊ ಫಸ್ಟ್ ನಂಬರಿಂಗ್ ಮಾಡೋಣ.
ಸೊ ಇರುತ್ತೆ 1 2 3 4. ಸೊ ಈ ರೀತಿ ನಂಬರಿಂಗ್ ಮಾಡ್ಕೊತ ಹೋಗ್ಬೇಕು. ಸೊ ಇಲ್ಲಿ ಆಡ್ ನಂಬರ್ನ ಸೀದಾ ಬರೆದು ಈವನ್ ನಂಬರ್ನ ರಿವರ್ಸ್ ಬರೆಯಲಾಗಿದೆ. ಸೊ ಯಾವ ರೀತಿ ಬರೆಯಲಾಗಿದೆ ಅಂದರೆ P1 P1 U2 6 CHASE. So 1 2 3 4 5 6 7 8. So odd number ಸೀದಾ ಬರೆದು P R H S ಈ ರೀತಿ ಬರೆದು ಈವನ್ ನಂಬರ್ನ ಉಲ್ಟಾ ಅಂದರೆ 2 4 6 8 ಅಂದರೆ 2 4 6 8 ಅದನ್ನು 8 ಅಂದರೆ E A C U ಈ ರೀತಿ ಕೋಡ್ ಮಾಡಲಿದೆ. ಸೊ ಅದೇ ರೀತಿ ಪರ್ಚೇಸ್ ಸೂಟಬಲನ್ನು ಸೇಮ್ ಸೂಟಬಲನ್ನು ಇದಕ್ಕೆ ಯಾವ ರೀತಿ ಬರೆಯುವುದು 1 2 3. ಸೊ ಸೂಟಬಲ್ನ 1 ಹಾಗೆ ಎಸ್ ಅನ್ನು ಹಾಗೆ ಬರೆಯೋದು, ಏನು ಬರೆಯೋದು 1 2 ಏನು ಬರೆಯೋದು ಎಲ್ ಬರೆಯೋದು ಈ ರಿವರ್ಸ್ ಮತ್ತು ನೆಕ್ಸ್ಟ್ B T U. ಸೊ T U. ಸೊ ಆಪ್ಷನ್ D is the right answer. ಸೊ ಯಾವ ರೀತಿ ಬರೆದೆ ಅಂದರೆ ಸೊ BLE ಸೂಟೇಬಲನ್ನು 1 2 3 4 5 6 7 8 ಅಂತಿದೆ. ಸೊ SIAL ಸೊ ಉಲ್ಟಾ EBTU. so option D is the right answer. So next question, among the 4 terms marked A to D, 3 terms are similar and 1 is dissimilar. Find the one that is not similar. So ಈ ಕ್ವಶನ್ ಕೂಡ 2018 KCET ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ 4 ಆಪ್ಷನ್ಗಳಲ್ಲಿ A to D ಆಪ್ಷನ್ 3 ಸೇಮ್ ಇದೆ, ಒಂದು ಡಿಸಿಮಿಲರ್ ಇದೆ. ಆ ಡಿಸಿಮಿಲರ್ ಇದ್ದಿದ್ದನ್ನು ಇಟ್ ಮೀನ್ಸ್ ಡಿಫ್ರೆಂಟ್ ಆಗಿರೋದನ್ನು ಪಿಕ್ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಶೆಹನಾಯಿ, ಫ್ಲೂಟು, ಟ್ರಂಪೆಟ್, ವೈಲಿನ್ ಅಂತಿದೆ. ಸೊ ಶೆಹನಾಯಿ, ಫ್ಲೂಟು, ಟ್ರಂಪೆಟ್ ದೀಸ್ ಆರ್ ಆಲ್ ಸೇಮ್. ಸೊ ವೈಲಿನ್ ಈಸ್ ದಿ ಡಿಫ್ರೆಂಟ್. ಸೊ ನೋಡು, ಶೆಹನಾಯಿ ಪ್ಲೇಡ್ ಬೈ ಬ್ಲೋಯಿಂಗ್ ಏರ್, ಫ್ಲೂಟ್ ಕೂಡ ಪ್ಲೇಡ್ ಬೈ ಬ್ಲೋಯಿಂಗ್ ಏರ್, ಟ್ರಂಪೆಟ್ ಪ್ಲೇಡ್ ಬೈ blowing air, but violin is the played with bow and strings. So ಇದು guitar. So option D is the right answer. Next question. So ಇದು ಕೂಡ KCET 2018 related ಇದರ ರಿಲೇಟೆಡ್ ಒಂದು ಕ್ವಶನ್ ಬಂದಿದೆ. ವಿಚ್ ಏಜೆನ್ಸಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ರಿಲೀಜಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಪ್ರೆಸ್ ರಿಲೀಜ್? ಸೊ ಆಪ್ಷನ್ಸ್ PTI, PIB, AIR ಆಲ್ ಇಂಡಿಯಾ ರೇಡಿಯೋ ಆ್ಯಂಡ್ ದೂರದರ್ಶನ್ ಅಂತಿದೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಬಿ, PIB. ಸೊ PIB means stands for Press Information Bureau, official agency of central government. So PIB stands for
Press Information Bureau, official agency of the central government that shares information about information about government policies, programs and projects with media. So option B is the right answer. PIB stands for Press Information Bureau, official agency of central government that shares information about government policies, programs and projects with media. Thank you. If you like this video, please subscribe my channel for more videos.